ಆಶ್ರಯ ಯೋಜನೆಯಡಿ ಮುಂದಿನ ಮಾರ್ಚ್ ನಡುಗಡೆ ಮನೆ ವಿತರಿಸಲು ಸರ್ಕಾರ ಉದ್ದೇಶಿಸಿದ್ದು, ಅರ್ಹರು ಅರ್ಜಿ ಸಲ್ಲಿಸಲು ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರು ತಿಳಿಸಿದರು. ಅವರು ಬಂಟ್ವಾಳ, ಪಾಣೆಮಂಗಳೂರು ಹಾಗೂ ವಿಟ್ಲ ಹೋಬಳಿಗೆ ಸೇರಿ ಒಟ್ಟು 55 ಮಂದಿಗೆ ಪ್ರಾಕೃತಿಕ ವಿಕೋಪದಡಿ 3.12 ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು. ಇದೇ ವೇಳೆ ಪಾಣೆಮಂಗಳೂರು, ಬಂಟ್ವಾಳ ಹಾಗೂ ವಿಟ್ಲ ಹೋಬಳಿಯ 36 ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಿ ಮಾತನಾಡಿದರು. ಡೀಮ್ಡ್ ಫಾರೆಸ್ಟ್ನಲ್ಲಿ ಹಲವಾರು ಸಮಯದಿಂದ ವಾಸ್ತವ್ಯವಿದ್ದವರಿಗೆ ಮನೆ ನೀಡಲು ಇದ್ದ ಸಮಸ್ಯೆಯನ್ನ ನಿವಾರಿಸಲಾಗಿದ್ದು, ಬಂಟ್ವಾಳ ಕ್ಷೇತ್ರದ ವಿಟ್ಲಪಡ್ನೂರು ಮತ್ತು ಉಳಿ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕುಪತ್ರ ಶೀಘ್ರದಲ್ಲೇ ನೀಡಲು ಕ್ರಮ ಕೈಗೊಳ್ಳಲಾಗುವುದೆಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಬೂಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಡೊಂಬಯ್ಯ ಅರಳ, ಬಿಜೆಪಿ ಪ್ರಮುಖರಾದ ಸುನಿಲ್ ಕಾಯರ್ಮಾರ್, ಜನಾರ್ದನ ಬಂಡಾಲ, ಸೀತಾರಾಮ್ ಅಘೋಳಿಬೆಟ್ಟು, ರಾಮಕೃಷ್ಣಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. पुष्प सुंदर सुवर्ण पानाक्षी जगन्नाथ शेट्टी पाणेमंगलूರು।